ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಿಮ್ಮ ಮುಂದೆ ನಾನು ಒಂದು 5 ಜೋಕ್‌ಗಳ ಮೂಲಕ ಬಂದಿದ್ದೀನಿ. ಹೇಗೆ ಆಗುತ್ತೆ ನಿಮಗೆ? ಹೇಗೆ ಅನಿಸುತ್ತೆ? ಇದರ ಬಗ್ಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. 5 ಜೋಕ್‌ಗಳು ನೀವು ಎಲ್ಲಿ ಕೇಳಿರ್ಲಿಕ್ಕಿಲ್ಲ ಇದನ್ನು. ಈ 5 ಜೋಕ್‌ಗಳನ್ನು ಕೇಳಿ ಮನೋರಂಜನೆಯನ್ನು ಪಡೆಯಿರಿ. ಮೊದಲನೇ ಜೋಕು ಸರ್ ಐಸಾಕ್ ನ್ಯೂಟನ್ ಬಗ್ಗೆ. ಏನು ಅಂತೇಳಿ ನಾನು ಮುಂದಿನ ಇದರಲ್ಲಿ ತೋರಿಸ್ತೀನಿ. ಹೆಸರಾಂತ ವಿಜ್ಞಾನಿ ಸರ್ ಐಸಾಕ್ ನ್ಯೂಟನ್ ಪ್ರಯೋಗಶಾಲೆಯಲ್ಲಿ ಯಾರೂ ಪ್ರಯೋಗಕ್ಕೆ ತೊಂದರೆ ಕೊಡಬಾರದೆಂದು ಎಲ್ಲಾ ದ್ವಾರಗಳನ್ನು ಮುಚ್ಚಿದ್ದನು. ಆದರೆ ಆತನು ತನ್ನ ಪ್ರಯೋಗಶಾಲೆಯಲ್ಲಿ ಆತನ 2 ಬೆಕ್ಕುಗಳಿಗೆ ಹೊರಗೆ ಹೋಗಲು 2 ರಂಧ್ರಗಳನ್ನು ಮಾಡಿದ್ದನು. ಒಂದು ಚಿಕ್ಕ ರಂಧ್ರ, ಮತ್ತೊಂದು ದೊಡ್ಡ ರಂಧ್ರ. ಇದರ ಬಗ್ಗೆ ಅವನ ಮಿತ್ರ ಪ್ರಶ್ನೆ ಮಾಡ್ತಾನೆ, 2 ರಂಧ್ರಗಳು ಯಾಕೆ? ಒಂದು ರಂಧ್ರ ಸಾಕಾಗೋದಿಲ್ವಾ? ಯಾಕೆ 2 ರಂಧ್ರ ಕೊರೆದಿದ್ದೀಯ ಅಂತ. ಅದಕ್ಕೆ ನ್ಯೂಟನ್ನ ಉತ್ತರ ಏನಿತ್ತಂದ್ರೆ, ದೊಡ್ಡ ರಂಧ್ರ ದೊಡ್ಡ ಬೆಕ್ಕಿಗೆ ಮತ್ತು ಸಣ್ಣ ರಂಧ್ರ ಸಣ್ಣ ಬೆಕ್ಕಿಗೆ ಹೊರಗೆ ಹೋಗಲು ಅಂತ ನ್ಯೂಟನ್ ಉತ್ತರಿಸ್ತಾನೆ. ಇದರಿಂದ ಏನು ತಿಳಿಯುತ್ತದೆ ಅಂದ್ರೆ, ನ್ಯೂಟನ್ ಮಹಾನ್ ವಿಜ್ಞಾನಿಯಾಗಿದ್ರು ಇದು ಒಂದು ಸ್ವಲ್ಪ ಸಿಲ್ಲಿ ಅಂತ ಕಾಣಿಸ್ತದೆ ನನಗೆ. ಹಾಗಾಗಿ ನೆಕ್ಸ್ಟ್ ಜೋಕ್ ಏನಂದ್ರೆ, ಹೆನ್ರಿ ಕಿಸ್ಸಿಂಗರ್. ಹೆನ್ರಿ ಕಿಸ್ಸಿಂಗರ್ ಅಂದ್ರೆ ಹೆನ್ರಿ ಕಿಸ್ಸಿಂಗರ್ 1970ರ ದಶಕದಲ್ಲಿ ಇವನು ಅಮೆರಿಕದ ರಾಜತಂತ್ರಜ್ಞನಾಗಿದ್ದ. ಇವನ ಬಗ್ಗೆ ಒಂದು ಜೋಕ್ ಇದೆ. ಇದು ನಿಜವಾ ಸುಳ್ಳ ಗೊತ್ತಿಲ್ಲ, ಬಟ್ ಒಂದು ಜೋಕ್ ಇದೆ. ಅದನ್ನು ಏನಂತ ನೋಡೋಣ. ಅಮೆರಿಕದ ರಾಜತಂತ್ರಜ್ಞ ಹೆನ್ರಿ ಕಿಸ್ಸಿಂಗರ್ ಭಾರತಕ್ಕೆ ಬಂದಾಗ ದೆಹಲಿಯ ಒಂದು ಹೋಟೆಲಲ್ಲಿ ಉಳ್ಕೊಂಡಿದ್ದರು. ಅಲ್ಲಿಗೆ ಒಬ್ಬ ಭಾರತ ಅಧಿಕಾರಿ ಬರ್ತಾನೆ. ಆ ಹೋಟೆಲ್ ರೂಮ್ನ ಹತ್ರ ಬರ್ತಾನೆ. ಹೋಟೆಲ್ ರೂಮ್ನ ಹತ್ರ ಬಂದು ಅಲ್ಲಿ ಒಬ್ಬ ಹೊರಗೆ ಸಿಬ್ಬಂದಿ ನಿಂತುಕೊಂಡಿರ್ತಾನೆ. ಅವನ ಹತ್ರ ಕೇಳ್ತಾನೆ, ಕಿಸ್ಸಿಂಗರ್ ಅಂತ ಕೇಳ್ತಾನೆ. ಅಂದ್ರೆ ಕಿಸ್ಸಿಂಗರ್ ಒಳಗೆ ಇದ್ದಾನ ಅಂತ ಹಾಗೆ ಅವನ ಅಭಿಪ್ರಾಯ ಏನಂದ್ರೆ, ಕಿಸ್ಸಿಂಗರ್ ಒಳಗಿದ್ದಾನ ಅಂತ. ಅದಕ್ಕೆ ಕಿಸ್ಸಿಂಗರ್ ಅಂತೇಳಿ ಕ್ವಶನ್ ಮಾಡ್ತಾನೆ. ಅದಕ್ಕೆ ಸಿಬ್ಬಂದಿ ಏನೋ ಕರ ಅಂತ ಹೇಳ್ತಾನೆ. ಮತ್ತೊಂದು ಬುದ್ಧಿವಂತಿಕೆ ಮತ್ತು ರೂಪ. ಇದು ಶ್ರೀ ಸ್ವಾಮಿ ವಿವೇಕಾನಂದರ ಬಗ್ಗೆ ಇರುವಂತಹ ಒಂದು ಜೋಕು. ಇದನ್ನು ನೀವು ಕೇಳಲಿಕ್ಕೂ ಸಾಕು, ಬಟ್ ಇದನ್ನು ನಾನು ಮತ್ತೊಮ್ಮೆ ನಿಮ್ಗೆ ಹೇಳ್ತೇನೆ. ಸ್ವಾಮಿ ವಿವೇಕಾನಂದರು ವಿದೇಶದಲ್ಲಿದ್ದಾಗ ಓರ್ವ ವಿದೇಶಿ ಮಹಿಳೆ, ನನ್ನ ರೂಪ ಮತ್ತು ನಿಮ್ಮ ಬುದ್ಧಿವಂತಿಕೆ ಉಳ್ಳವರ ಮಗನನ್ನು ಪಡೆಯಬೇಕೆಂದು ನನ್ನ ಆಶೆ ಎಂದು ವಿವೇಕಾನಂದರಲ್ಲಿ ಹೇಳಿಕೊಳ್ತಾಳೆ. ಅದಕ್ಕೆ ವಿವೇಕಾನಂದರು ಬಹಳ ಚಾತುರ್ಯದಿಂದ ಆನ್ಸರ್ ಮಾಡ್ತಾರೆ. ಏನಂದ್ರೆ, ನನ್ನ ರೂಪ ಮತ್ತು ನಿಮ್ಮ ಬುದ್ಧಿವಂತಿಕೆಯುಳ್ಳ ಮಗನು ಜನಿಸಿದರೆ ಏನು ಮಾಡುವಿರಿ ಎಂದು ಕ್ವಶನ್ ಮಾಡ್ತಾರೆ. ಅದಕ್ಕೆ ಆಕೆ ಮೌನವಾಗ್ತಾಳೆ. 4ನೇ ಜೋಕ್ ಏನಂದ್ರೆ, ದೇವರಿಂದ ಸಹಾಯ. ನಮ್ಮೂರಿನ ರಾಮಣ್ಣನಿಗೆ ತುಂಬಾ ಕಷ್ಟ. ಏನು ಮಾಡೋದೆಂದು ತೋಚದೆ ಕೊನೆಗೆ ದೇವರಲ್ಲಿ ಅವನು ದುಃಖವನ್ನು ತೋಡಿಕೊಳ್ಳಲು ನಿರ್ಧರಿಸ್ತಾನೆ. ಆದರೆ ದೇವರನ್ನು ಹೇಗೆ ತಲುಪುವುದು? ದೇವರು ಎಲ್ಲಿದ್ದಾನೋ, ಹೇಗಿದ್ದಾನೋ ಅವನು ತಲುಪಬೇಕಲ್ಲ. ಹಾಗಾಗಿ ಏನು ಮಾಡೋದಕ್ಕಿಂತ ಗೊತ್ತಾಗ್ಲಿಲ್ಲ ಅವನಿಗೆ. ಅದಕ್ಕೆ ಏನ್ ಮಾಡ್ತಾನೆ ಅಂದ್ರೆ, ಒಂದು ಲೆಟರ್ ಬರೀತಾನೆ. ಆ ಲೆಟರ್ ಅಲ್ಲಿ ತನ್ನ ದುಃಖವನ್ನೆಲ್ಲ ಬರೆದು ಒಂದು ಲಕೋಟೆಯಲ್ಲಿ ಹಾಕಿ ಅದನ್ನು ಪೋಸ್ಟ್ ಆಫೀಸ್ ಡಬ್ಬಕ್ಕೆ ಹಾಕಿ ಬಿಡ್ತಾನೆ. ಅದು ಪೋಸ್ಟ್ ಆಫೀಸ್ನವ್ರಿಗೆ ಸಿಗುತ್ತೆ. ಅದರ ಲಕೋಟೆ ಹೊರಗೆ ಏನಿರುತ್ತೆ ಅಂದ್ರೆ, ದೇವರು ಬೆಂಗಳೂರು ಎಂಬ ವಿಳಾಸ ಇತ್ತು. ಅದನ್ನು ಪೋಸ್ಟ್ ಆಫೀಸ್ನವ್ರು ನೋಡಿ, ಪಾಪ ಯಾರೋ ಇದು ಯಾರು ಬರ್ದದ್ದು ಇರಬಹುದು ಅಂತೇಳಿ ಬಹಳ ಚಕಿತಗೊಂಡು ಲಕೋಟೆ ಹೊಡೆದು ಓದ್ತಾರೆ. ಲಕೋಟೆ ಒಳಗೆ ರಾಮಣ್ಣ ಹೀಗೆ ಬರೆದಿರ್ತಾನೆ, ಏನಂದ್ರೆ, ದೇವರೇ, ನಾನು ತುಂಬಾ ಸಂಕಷ್ಟದಲ್ಲಿದ್ದೇನೆ, ಹಾಗಾಗಿ ನನಗೆ ಅರ್ಜೆಂಟ್ ಆಗಿ 1,000 ರೂಪಾಯಿ ಕಳಿಸು ಎಂದು ಅವರು ಬರೆದಿರ್ತಾನೆ. ಇದರಿಂದ ಅವರು ಪೋಸ್ಟ್ ಆಫೀಸ್ನವರು, ಪಾಪ ಯಾರೋ ಒಬ್ಬ ಇದ್ದಾನೆ, ಅವನಿಗೆ ಏನ್ ಮಾಡೋಣ ಅಂತ ಹೇಳಿ ಪೋಸ್ಟ್ ಆಫೀಸ್ನವರು ಎಲ್ಲ ಸಿಬ್ಬಂದಿ ಅವರು ಇವರು ಸೇರಿ ಒಂದು 500 ರೂಪಾಯಿ ಸಂಗ್ರಹ ಮಾಡಿ ರಾಮಣ್ಣನಿಗೆ ಕಳಿಸ್ತಾರೆ. ರಾಮಣ್ಣ ಏನ್ ಮಾಡ್ತಾನೆ, 500 ರೂಪಾಯಿ ಬಂದದ್ದನ್ನು ನೋಡಿ, ದೇವರೇ, ಮತ್ತೊಂದು ಪತ್ರ ಬರೀತಾರೆ, ದೇವರೇ, ನೀನು ಕಳಿಸಿದ 1,000 ರೂಪಾಯಿಯಲ್ಲಿ 500 ರೂಪಾಯಿಯನ್ನು ಯಾರು ನುಂಗಿ ನನಗೆ ಬರೀ 500 ರೂಪಾಯಿ ಮಾತ್ರ ಕಳಿಸಿದ್ದಾರೆ, ಅವರಿಂದ ರೂಪಾಯಿ 500 ಪಡೆದು ಅದನ್ನು ನನಗೆ ಕಳಿಸು ಎಂದು ರಾಮಣ್ಣ ಅವನಿಗೆ ದೇವರಿಗೆ ಪತ್ರವನ್ನು ಬರೀತಾನೆ. ಮತ್ತೆ ಕೊನೆಯ ಜೋಕ್ ಏನಂದ್ರೆ, ಬಿಕ್ ಮತ್ತು ಮತ್ತು ಮನುಷ್ಯ. ನಾರ್ಮಲ್ ಆಗಿ ಏನಂದ್ರೆ, ಬೌದ್ಧ ಬೆಕ್ಕುಗಳು ಮಾತನಾಡುವಾಗ ನಿಗೂಢಾರ್ಥವನ್ನು ಇಟ್ಟುಕೊಂಡು ಮಾತಾಡ್ತಾರೆ. ಅಂದ್ರೆ ನೇರವಾಗಿ ಮಾತಾಡಲ್ಲ. ಅವರು ಮಾತಾಡಿದ್ರಲ್ಲಿ ಏನೋ ಒಂದು ನಿಗೂಢ ಅರ್ಥ ಇರುತ್ತೆ. ಅಂತ ಒಂದು ಮಾತುಕತೆ ಇದರಲ್ಲಿ ಇದೆ. ಒಬ್ಬ ಬಿಕ್ ಮತ್ತು ಬೆಕ್ಕು ಮತ್ತು ಬಿಕ್ಕು ಪೇಟೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾನೆ. ಆಗ ಅವನಿಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಬರ್ತಾನೆ. ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಬರ್ತಾನೆ. ಆ ಸಾಮಾನ್ಯ ವ್ಯಕ್ತಿ ಕೇಳ್ತಾನೆ, ಬೆಕ್ಕಿಗೆ ಎಲ್ಲಿ ಹೋಗುತ್ತಿರುವಿರಿ ಎಂದು ಕೇಳ್ತಾನೆ. ಅದಕ್ಕೆ ಆ ಬೆಕ್ಕು, ನನ್ನ ಕಾಲು ಯಾವ ದಿಕ್ಕಿಗೆ ಕರೆದುಕೊಂಡು ಹೋಗುತ್ತದೋ ಆ ದಿಕ್ಕಿಗೆ ನಾನು ಹೋಗುತ್ತಿದ್ದೇನೆ ಎಂದು ಆ ಬೆಕ್ಕು ಹೇಳ್ತಾನೆ. ಅದರಿಂದ ಅವನಿಗೆ ಬಹಳ
ಆಶ್ಚರ್ಯ ಆಗುತ್ತೆ. ಏನು ಇದು ಏನದು ಅರ್ಥ ಆಗುದಿಲ್ಲ. ಮರುದಿನ ಮತ್ತೆ ಅವರಿಬ್ಬರು ಪರಸ್ಪರ ಎದುರಾಗ್ತಾರೆ. ಆಗ ಸಾಮಾನ್ಯ ಮನುಷ್ಯ ಹೇಳ್ತಾನೆ, ನೀವು ನಿಮ್ಮ ಕಾಲು ಯಾವ ದಿಕ್ಕಿಗೆ ಕರೆದುಕೊಂಡು ಹೋಗುತ್ತದೋ ಅಥವಾ ಆ ದಿಕ್ಕಿಗೆ ನೀವು ಹೋಗುತ್ತಿರುತ್ತಾರೆ ಎಂದು ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಬಿಕ್ಕು ಹೇಳ್ತಾನೆ, ಇಲ್ಲ, ಗಾಳಿ ಯಾವ ದಿಕ್ಕು ಬೀಸುತ್ತಿದೆಯೋ ಆ ದಿಕ್ಕಿಗೆ ನಾನು ಹೋಗ್ತಿದ್ದೇನೆ ಅಂತೇಳಿ ಅವನು ಬಿಕ್ಕು ಹೇಳ್ತಾನೆ. ಮತ್ತೆ ಅವರು ಮರುದಿನ ಭೇಟಿ ಆಗ್ತಾರೆ, ಪರಸ್ಪರ ಭೇಟಿಯಾಗಿ ಆಗ್ತಾರೆ. ಆಗ ಸಾಮಾನ್ಯ ಮನುಷ್ಯ ಹೇಳ್ತಾನೆ, ನೀವು ನಿಮ್ಮ ಕಾಲು ಎಲ್ಲಿಗೆ ಕರೆದುಕೊಂಡು ಹೋಗುತ್ತದೋ ಅಥವಾ ಗಾಳಿ ಯಾವ ದಿಕ್ಕಿಗೆ ಬೀಸುತ್ತಿದೆಯೋ ಆ ದಿಕ್ಕಿಗೆ ಹೋಗುತ್ತಿರುತ್ತಾನೆ ಎಂದು ಕ್ವಶನ್ ಮಾಡ್ತಾನೆ. ಯಾಕಂದ್ರೆ ಬಿಕ್ಕು ಬಹಳ ನಿಗೂಢಾರ್ಥದಲ್ಲಿ ಮಾತಾಡ್ತಿದ್ನಲ್ಲ, ಅದಕ್ಕೆ ಇವನು ಆತರ ಒಂಥರ ಕ್ವಶನ್ ಮಾಡ್ತಾನೆ. ಅದಕ್ಕೆ ಬಿಕ್ಕು ಹೇಳ್ತಾನೆ, ನಾನು ಯಾವ ದಾರಿ ಯಾವ ದಿಕ್ಕಿಗೆ ಇದೆಯೋ ಆ ದಿಕ್ಕಿನಲ್ಲಿ ಹೋಗುತ್ತಿರುವೆನು ಎಂದು ಆಗ ಬಿಕ್ಕು ಹೇಳ್ತಾನೆ. ಅವನಿಗೆ ಈಗ ಸಾಮಾನ್ಯ ಮನುಷ್ಯನಿಗೆ ಇನ್ನೂ ಪಜಲ್ ಆಗುತ್ತೆ, ಅಂದ್ರೆ ಬಹಳ ಆಶ್ಚರ್ಯಕರ ಆ, ಚಕಿತನಾಗುತ್ತಾನೆ. ಅದ ನಂತರ ಮರುದಿನ ಮತ್ತೆ ಅವರು ಪರಸ್ಪರ ಎದುರಾಗ್ತಾರೆ. ಆಗ ಸಾಮಾನ್ಯ ಮನುಷ್ಯನ ಹೇಳ್ತಾನೆ, ನೀವು ನಿಮ್ಮ ಕಾಲು ಎಲ್ಲಿ ಕರೆದುಕೊಂಡು ಹೋಗುತ್ತದೋ ಅಥವಾ ಗಾಳಿ ಯಾವ ದಿಕ್ಕಿಗೆ ಬೀಸುತ್ತಿದೆಯೋ ಅಥವಾ ದಾರಿ ಯಾವ ದಿಕ್ಕಿಗೆ ಇದೆಯೋ ಆ ದಿಕ್ಕಿಗೆ ಹೋಗುತ್ತಿರುತ್ತಾನೆ ಎಂದು ಕ್ವಶನ್ ಮಾಡ್ತಾನೆ. ಅದಕ್ಕೆ ಬಿಕ್ಕು, ಇಲ್ಲ, ನಾನು ಪೇಟೆಗೆ ತರಕಾರಿ ತರಲು ಹೋಗುತ್ತಿರುವೆನು ಎಂದು ಅವನು ಬಿಕ್ಕು ಹೇಳ್ತಾನೆ. ಇಲ್ಲಿಗೆ ನಮ್ಮ 5 ಜೋಕುಗಳು ಮುಕ್ತಾಯವಾಗುತ್ತವೆ. ನಿಮಗೆ ಇದು ಇಷ್ಟವಾಗಿದ್ದು ವಿಶೇಷವಾಗಿ ಧನ್ಯವಾದಗಳು. ಇಷ್ಟವಾಗಿದ್ದರೆ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.